Hello guys, welcome back to my YouTube channel. ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಹೋಗಿ ಇವಾಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ. ನಾನು ತುಂಬ ಚೆನ್ನಾಗಿದ್ದೀನಿ. ಮನೆಯೆಲ್ಲ ಕ್ಲೀನ್ ಮಾಡಬೇಕು, ಹೇಗೆಲ್ಲ ಕ್ಲೀನ್ ಮಾಡ್ತೀನಿ ಅಂತ ನಿಮಗೂ ತೋರಿಸ್ತೀನಿ, ಬನ್ನಿ. ಫಸ್ಟು ಪಾಪುಗೆ ಹಾಲು ಮಾಡಿದೆ, ಕೊಟ್ಟೆ, ಬಿಟ್ಟೆ. ಸೊ ಆ್ಯಸ್ ಯೂಶುವಲ್ ನಾನು ರಾಗಿ ಹಂಬಲಿ ಕುಡಿತಾ ಇದ್ದೀನಿ ಮಾರ್ನಿಂಗ್. ಟಿಫನ್ ಫ್ರೈಡ್ ರೈಸ್ ಪ್ರಿಪೇರ್ ಮಾಡಿದ್ದೆ. ತಿಂದು ಟೇಸ್ಟ್ ಹೇಗಿದೆ ಹೇಳಿ. ಹೇಗಿದೆ ಮಗರೇ, ಚೆನ್ನಾಗಿದೆಯಾ? ಹೇಗಿದೆ? ಸೂಪರ್ ಆಗಿದೆಯಾ? ನಿಜ? ಪಕ್ಕ? 10ಗೆ ಎಷ್ಟು ರೇಟಿಂಗ್ಸ್? ಆಯಿಲ್ ಅಪ್ಲೈ ಮಾಡ್ತಾ ಇದ್ದೀನಿ. ಸೊ ಮನೆ ಕ್ಲೀನ್ ಮಾಡಬೇಕು ಅಂತ ಹೇಳಿದ್ನಲ್ಲ, ಹಿಂಗೆಲ್ಲ ಕ್ಲೀನ್ ಮಾಡ್ತೀನಿ, ನಿಮಗೂ ತೋರಿಸ್ತೀನಿ ಅಂತ ಹೇಳಿದ್ನಲ್ಲ. ಸೊ ಕ್ಲೀನ್ ಮಾಡೋಕ್ಕೆ ಮುಂಚೆ ಸ್ವಲ್ಪ ಆಯಿಲ್ ಅಪ್ಲೈ ಮಾಡ್ಕೊಡೋಣ ಹೆಡ್ಡಿಗೆ ಅಂತ. ಒಂದು 4-5 ಡೇಸ್ ಆಯಿತು ಅಪ್ಲೈ ಮಾಡಿರಲಿಲ್ಲ. ಸೊ ಹಂಗಾಗಿ ಅಪ್ಲೈ ಮಾಡ್ತಾ ಇದ್ದೀನಿ. ಸೊ ಅಪ್ಲೈ ಮಾಡಾಗಿದೆ ಇವಾಗ. ಸೊ ಇವಾಗ ಕ್ಲೀನಿಂಗಿಗೆ ಹೋಗ್ಬೇಕು. ಹೋಗೋಕ್ಕೆ ಮುಂಚೆ ಫಸ್ಟು ಬಟ್ಟೆ ಎಲ್ಲ ಇದೆ, ಅದನ್ನೆಲ್ಲ ಮಡ್ಚಿಟ್ಬಿಟ್ಟು ಆಮೇಲೆ ಕ್ಲೀನ್ ಮಾಡ್ತೀನಿ. ಸೊ ನಿಮಗೂ ಅದೆಲ್ಲ ತೋರಿಸ್ತೀನಿ, ಬನ್ನಿ. ಟೈಮ್ ಬಂದು ಆಲ್ರೆಡಿ 12:59, ಆಲ್ಮೋಸ್ಟ್ 1 o'clock ಅಂತ. ಇವಾಗ ಸ್ಟಾರ್ಟ್ ಮಾಡಿದ್ದೀನಿ ಕ್ಲೀನ್ ಮಾಡೋಕ್ಕೆ. ನೋಡೋಣ ಎಷ್ಟು ಗಂಟೆಗೆ ಮುಗಿಸ್ತೀನಿ ಅಂತ. ಸಿಸ್ಟರ್ ಬರ್ತಾ ಇದೆ, ಯಾವಾಗ ಮರ್ಚಿ ಮುಗಿಸ್ತಾಳೋ ನನಗಂತೂ ಗೊತ್ತಿಲ್ಲ. ಅಲ್ಲಿ ಕುತ್ಕೊಂಡು ಹಿಂದೆ ಮಾತ್ರ ತುಂಬಾ ಮಾತಾಡ್ತಾರೆ, ಇಲ್ಲಿ ಬಂದ್ ಮಾತ್ರ ಮರ್ಚ್ಕೊಡಲ್ಲ, ನಾವೇ ಮರ್ಚ್ಕೋಬೇಕು. ಮರ್ಚ್ಕೋ ನೋಡಿ. ಯಾವ ವರ್ಷ ಹೋಗಿಲ್ಲ, ಏನ್ ಮಾಡ್ತಾ ಹೋಗಿಲ್ಲ ಅಂತ. ಇದು ನಮ್ಮ ಅವಾಗ ತಗೊಂಡಿದ್ದು ಪ್ಯಾಂಟ್ ನೋಡಿ, ಇನ್ನೂ ಎಷ್ಟು ಚೆನ್ನಾಗಿದೆ. ಇದು ಬೆಲ್ಟ್ ಮಾತ್ರ ನಂದು, ನಾನು ತಗೊಂಡಿದ್ದು. ಇದು ಪ್ಯಾಂಟ್ ತುಂಬಾ ಚೆನ್ನಾಗಿದೆ, ನಂಗೆ ಈ ಪ್ಯಾಂಟ್ ತುಂಬಾ ಇಷ್ಟ ಆಯ್ತು. ನಮ್ಮಮ್ಮಂದು ಪ್ಯಾಂಟ್, ನಮ್ಮಮ್ಮ ಅವಾಗ ತಗೊಂಡಿರೋದು ಇದು ಪ್ಯಾಂಟ್. ಎಷ್ಟು ವರ್ಷ ಆಯ್ತು? ಏನಂದ 10-15 ಇಯರ್ಸ್ ಆಗಿರ್ಬೋದು. ನಾನು 5 ವರ್ಷ ಇದ್ದಾಗ ತಗೊಂಡಿದ್ದು ಅಂತ ಹೇಳ್ತಾ ಇದ್ರು. ಸೊ 15 ಇಯರ್ಸ್ ಆಗಿರ್ಬೋದು. ಸೊ ಟೈಮ್ 1:23 ಆಯಿತು. ಸೊ ಬಟ್ಟೆ ಎಲ್ಲ ಎತ್ತಿಟ್ಟಾಗಿದೆ. ಸೊ ಇದು ಇಲ್ಲಿ ಫ್ರಿಜ್ ಮೇಲೆ ಇತ್ತು ಫ್ಲಾಶು, ಇವಾಗ ಫುಲ್ ಧೂಳಾಗಿದೆ. ಸೊ ಇದನ್ನು ಕ್ಲೀನ್ ಮಾಡಬೇಕು. ಫ್ರಿಜ್ ಮೇಲೆ ಕ್ಲೀನ್ ಮಾಡ್ತಾ ಇದ್ದೀನಿ. ಸೊ ಪಾಪ ಬಂದಿದ್ರು, ಪಾಪನ ಕರ್ಕೊಂಡು ಹೋಗೋದಕ್ಕೆ, ಅದಕ್ಕೆ ಕಳ್ಸ್ಕೊಟ್ಟು ಬರೋಕ್ಕೆ ಅಂತ ಕೆಳಗೆ ಹೋಗಿದ್ದೆ. ಟೈಮ್ ಈಗ 2 ಆಗಿದೆ. ಸೊ 2 o'clock ಮುಗಿಸಿದ್ದೀನಿ ಇದನ್ನ. ಏನು ಫ್ರಿಜ್ ಮೇಲೆ ಮತ್ತೆ ಮಿಷಿನ್, ಅಮ್ಮನ ಮಿಷಿನ್ ಕ್ಲೀನ್ ಆಗಿದೆ. ಸೊ ಇವಾಗ ಏನು ಟಿವಿ ಸ್ಟ್ಯಾಂಡ್ ಕ್ಲೀನ್ ಮಾಡಕ್ ಹೋಗೋಣ. ಈಗ 2-3 ಆಗಿದೆ ಟೈಮು. ನೋಡೋಣ ಎಷ್ಟೊತ್ತು ಕ್ಲೀನ್ ಮಾಡ್ತೀನಿ ಟಿವಿ ಸ್ಟ್ಯಾಂಡ್ ಅಂತ, ಬನ್ನಿ. ನಮ್ಮ ಅಕ್ಕನ ಫೇವ್ರೇಟ್ ಡಾಲ್. ಇದು ನನ್ನ ಫೇವ್ರೇಟ್ ಡಾಲ್. ಇದು ನಾನು ಚಿಕ್ಕವಳಿದ್ದಾಗ ನನಗೆ ಬರ್ಡೇ ಗಿಫ್ಟ್ ಅಲ್ಲಿ ಕೊಟ್ಟಿದ್ದು. ತುಂಬಾ ಚೆನ್ನಾಗಿದೆ ನೋಡಿ, ಎಷ್ಟು ಕ್ಯೂಟ್ ಆಗಿದೆ. ಮತ್ತೆ ಈ ಡಾಲ್ ನನ್ನ ಫೇವ್ರೇಟ್ ಡಾಲ್. This is my favorite doll. ಸದ್ಯಕ್ಕೆ ಈಗ ಮೇಲೆ ಮುಗಿಸಿದ್ದೀವಿ. ನಮ್ಮ ಅಕ್ಕ ಕೆಳಗೆ ಮಾಡ್ತಾ ಇದ್ದಾಳೆ. ನನಗೆ ಇದು ಕೆಲಸ ಬೇಕಾಗಿಲ್ಲ. ನನ್ನ ಕೃಷ್ಣನ್ ಕೊಡು.
ನೋಡಿ ಗೈಸ್, ಮೇಲೆ ಮತ್ತು ಇಲ್ಲಿ ಕೆಳಗೆ ಕ್ಲೀನ್ ಮಾಡಿದ್ದೀವಿ. ಈಗ ಟಿ ವಿ ಸ್ಟ್ಯಾಂಡ್ ಕ್ಲೀನ್ ಮಾಡ್ತಿದ್ದಾಳೆ ನಮ್ಮ ಅಕ್ಕ. ಟಿ ವಿ ಸ್ಟ್ಯಾಂಡೇ ಕ್ಲೀನ್ ಮಾಡ್ತಾ ಇರೋದು, ಅದೇ ಟಿ ವಿ ಇರೋ ಜಾಗನ ಕ್ಲೀನ್ ಮಾಡ್ತಾ ಇದ್ದಾಳೆ. ಇನ್ನೂ 2 ರೋ ಇದೆ, ಅದನ್ನು ಯಾವಾಗ ಕ್ಲೀನ್ ಮಾಡ್ತೀವೋ. ಆಲ್ರೆಡಿ 4 ಗಂಟೆ ಆಗ್ತಾ ಬರ್ತಿದೆ ಗಾಯ್ಸ್. ಸೊ ಇವಾಗ ಟೈಮ್ ಬಂದು 7:09 ಆಗಿದೆ. ಎಲ್ಲ ಕಂಪ್ಲೀಟಾಗಿ ಫುಲ್ ಕ್ಲೀನ್ ಮಾಡಿದ್ದೀನಿ ಮನೇನ. ಏನಕ್ಕೆ ಕ್ಲೀನ್ ಮಾಡಿದ್ದು ಅಂತ ಅಂದರೆ ಹಬ್ಬಕ್ಕೋಸ್ಕರ ಫುಲ್ ಮನೆಯೆಲ್ಲ ಕ್ಲೀನ್ ಮಾಡಿದ್ದೀನಿ. ಇಲ್ಲೆಲ್ಲ ಫುಲ್ ಟಿ ವಿ ಹಿಂದೆ ಈ ಟಿ ವಿ ಸ್ಟ್ಯಾಂಡ್ ಇದ್ರ ಒಳಗಡೆ ಇಲ್ಲಿ ಫುಲ್ ಮೇಲೆ ಎಲ್ಲ ತೋರಿಸಿದ್ನಲ್ವಾ, ಇದು ಫುಲ್ ಕ್ಲೀನ್ ಮಾಡೋಷ್ಟೊಳಗೆ ಇಷ್ಟೊತ್ತಾಯಿತು. ಇದು ಎಲ್ಲ ಹೊಡೆದು ಎಲ್ಲ ಕ್ಲೀನ್ ಮಾಡಿ ಫೋಟೋ ಎಲ್ಲ ಒರೆಸಿ ಕ್ಲೀನ್ ಮಾಡಿದ್ದು. ಇವತ್ತು ಸ್ಯಾಟರ್ಡೆ ಅಲ್ವಾ, ಸೊ ಹಂಗಾಗಿ ಆಂಜನೇಯ ದೇವಸ್ಥಾನಕ್ಕೆ ಹೋಗ್ಬೇಕು. ಇವಾಗ ಹೋಗಿ ಫ್ರೆಶ್ ಅಪ್ ಹಾಕಿ ಬಂದು ದೇವಸ್ಥಾನಕ್ಕೆ ಹೋಗೋದು. ಹೆಂಗೆ ಹೋಗ್ತೀವಿ, ದೇವಸ್ಥಾನ ಎಲ್ಲಿದೆ, ಹೆಂಗೆ ಹೋಗ್ತೀನಿ ಅಂತ ತೋರಿಸ್ತೀನಿ ನಿಮ್ಗೆ. ಅಂಟಿಲ್ ದೆನ್ ಕೀಪ್ ವಾಚಿಂಗ್. ಸೊ ಇವಾಗ ಟೈಮ್ ಬಂದು 8 o'clock ಆಗಿದೆ. ಇವಾಗ ದೇವಸ್ಥಾನಕ್ಕೆ ಹೊರಟಿದ್ದೀವಿ, ಬನ್ನಿ ಹೋಗೋಣ. ಹಾಯ್, ಈಗ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ. ಬನ್ನಿ, ದೇವಸ್ಥಾನ ಹೆಂಗಿದೆ, ಹೆಂಗೆ ಹೋಗ್ತೀವಿ ಅಂತ ತೋರಿಸ್ತೀವಿ. ಇವಳು ತೋರಿಸ್ತಾಳಂತೆ. ನೆರಳು ಬಂದೆ ದೇವಸ್ಥಾನದ ಹತ್ರ. ಅಂಗಡಿಗೆ ಬಂದಿದ್ದೀವಿ ಜ್ಯೂಸ್ ಕುಡಿಯೋಕ್ಕೆ. ನೋಡಿ ಟೈಮ್ 9:45 ಆಗಿದೆ. ಸೊ ಇವಾಗ ಜಸ್ಟ್ ಮನೆಗೆ ಬಂದ್ವಿ. ಇವಾಗ ಹೋಗಿ ಊಟ ಮಾಡಬೇಕು. ಇವತ್ತೇನು ಸ್ಪೆಷಲ್ ಮಾಡ್ತಿದ್ದಾರೆ ನಮ್ಮಮ್ಮ ನನಗೋಸ್ಕರ. ಏನು ಸ್ಪೆಷಲ್ ಮಾಡ್ತಾ ಇದ್ದೀರಮ್ಮ? ಹೇಳ್ತಾನೆ ಎಲ್ಲ ನೋಡಿ. ಮಾವ್ ಇಲ್ಲೇ ಕೂತಿದ್ದಾರೆ, ಹೇಳ್ತಾ ಇಲ್ಲ. ಪಕ್ಕದಲ್ಲೇ ಕೂತಿದ್ದಾರೆ, ಹೇಳ್ತಾ ಇಲ್ಲ. ಏನು ಮಾಡಿದ್ದೀರಮ್ಮ, ಏನು ಮಾಡ್ತೀರಮ್ಮ ನನಗೋಸ್ಕರ? ಹಾಂ, ನೂಡಲ್ಸ್, ಹಾಂ, ಫ್ರೈಡ್ ರೈಸ್, ಟೊಮೆಟೊ ಸ್ಲೈಸ್, ನೂಡಲ್ಸ್, ಫ್ರೈಡ್ ರೈಸ್. ಭರ್ಜರಿಯಾಗಿ ಇವಾಗ ತಿಂದುಬಿಟ್ಟು ಮಲ್ಕೊಳ್ಳೋದು. ಸೊ ಇಲ್ಲಿಗೆ ನನ್ನ ಲಾಗ್ನ ಹೆಣ್ಣು ಮಾಡ್ತಾಯಿದ್ದೀನಿ. ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತು ಲೈಕ್, ಶೇರ್, ಕಮೆಂಟ್ ಮಾಡೋದನ್ನ ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ಲಾಗ್. ಲವ್ ಯು ಆಲ್.